ಇವತ್ತು ಅವ್ರು ಏನು 26 ತಿಂಗಳ ಅರಿಯರ್ಸನ್ನು ಆಫರ್ ಮಾಡಿದ್ದಾರೆ, ಮತ್ತು 1/4/25 ಅಂತ ಹೇಳಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡೋದಿಲ್ಲ, ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ತೀರ್ಮಾನ ಮಾಡಿದೆ. ಸೊ ಈಗ ಸರ್ಕಾರಕ್ಕೂ ನಮಗೂ ಅರಿಯರ್ಸ್ ವಿಚಾರದಲ್ಲಿ ಏನಪ್ಪ ಭಿನ್ನಾಭಿಪ್ರಾಯ ಅಂದರೆ, 1728 ಕೋಟಿ ರೂಪಾಯಿ ಒಟ್ಟು ಕೊಡಬೇಕಾಗಿತ್ತು 38 ತಿಂಗಳ ಅರಿಯರ್ಸು. ಈಗ ಅವರು 1271 ಕೋಟಿಗೆ ಬಂದುಬಿಟ್ಟಿದ್ದಾರೆ. ನಿವೃತ್ತ ನೌಕರರಿಗೆ ಒಂದು 250-300 ಕೋಟಿನೋ ಕೊಟ್ಬಿಟ್ರು ಅಂದರೆ ನಮಗೂ ಸರ್ಕಾರಕ್ಕೂ ವ್ಯತ್ಯಾಸ ಇರೋದು ಒಂದು 300 ಕೋಟಿ ರೂಪಾಯಿ. ಪ್ರಯಾಣ ದರ ಹೆಚ್ಚಳ ಆಗದೆ ವೇತನ ಪರಿಷ್ಕರಣೆ ಕಷ್ಟ ಸಾಧ್ಯ ಅಂತ ಹೇಳಿದ್ರು. 15% ಪ್ರಯಾಣ ದರ ಹೆಚ್ಚಳ ಮಾಡಿದ್ದಾರೆ. ಮತ್ತು ಎರಡನೇದು, ಎಷ್ಟು ಪರ್ಸೆಂಟ್ ಕೊಡೋಕ್ಕಾಗುತ್ತೆ ನಮ್ಗೆ ಹೇಳ್ರಿ. ನಾವು 25 ಕೇಳಿದ್ದೀವಿ, 24.5ನಾ 24.75 ಕೊಡ್ರಿ. ಮತ್ತು ಮುಂದುವರೆದ ಭಾಗವಾಗಿ ನಾವು ಇದ್ಯಾವುದನ್ನು ಸಹ ಒಪ್ಪಿಲ್ಲ ಸರ್ಕಾರದ ಮುಂದೆ. ಹಾಗಾಗಿ ನಮ್ದೇನಿದೆ 38 ತಿಂಗಳ ಹಿಂಬಾಕಿ ಮತ್ತು 1124 ಅಂತಕ್ಕಂಥದ್ದು ಏನಿದೆ ಅದರಲ್ಲಿ ರಾಜಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ ಕಳಿಸಿದ್ದೀವಿ. ಸರ್, ಇವತ್ತಿನ ಸಭೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಒಂದು ಪ್ರಮುಖವಾದಂಥ ತೀರ್ಮಾನ ತಗೊಂಡಿದೆ. ಆ ತೀರ್ಮಾನ ಏನಂದರೆ, ನಾವು ಸರ್ಕಾರ ಮಾಡಿರ್ತಕ್ಕಂಥ ಏಕಪಕ್ಷೀಯ ತೀರ್ಮಾನವನ್ನು ಖಂಡನೆ ಮಾಡ್ತಾನೆ ಇವತ್ತು ಅವ್ರು ಏನು 26 ತಿಂಗಳ ಅರಿಯರ್ಸನ್ನು ಆಫರ್ ಮಾಡಿದ್ದಾರೆ, ಮತ್ತು 1/4/25 ಅಂತ ಹೇಳಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡೋದಿಲ್ಲ, ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ತೀರ್ಮಾನ ಮಾಡಿದೆ. ಈಗ MD ಅವರು ಬಂದು ನಮ್ಮ ಬೆಂಗಳೂರು ಚಲೋ ಅಧಿವೇಶನ ಅಡ್ರೆಸ್ ಮಾಡ್ತಾಯಿದ್ದ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದ್ದಾರೆ. ಯಾರು ನಿವೃತ್ತ ನೌಕರರಿದ್ದಾರೆ 1/1/20ರಿಂದ 31/12/20ವರೆಗೂ ನಿವೃತ್ತರಾದವರು, ಅವರ ಒಂದು ಹೋರಾಟದ ಇದಕ್ಕೆ ಸ್ವಲ್ಪ ಅನ್ಯಾಯ ಆಗುತ್ತೆ ಅಂತ ನಾವು ಹೇಳಿದಾಗ ಅವರ ಹಿತಾಸಕ್ತಿನ ನಾವು ಖಂಡಿತವಾಗ್ಲೂ ಕಾಪಾಡೋ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಸರ್ಕಾರಕ್ಕೂ ನಮಗೂ ಅರಿಯರ್ಸ್ ವಿಚಾರದಲ್ಲಿ ಏನಪ್ಪ ಭಿನ್ನಾಭಿಪ್ರಾಯ ಅಂದರೆ, 1728 ಕೋಟಿ ರೂಪಾಯಿ ಒಟ್ಟು ಕೊಡಬೇಕಾಗಿತ್ತು 38 ತಿಂಗಳ ಅರಿಯರ್ಸು. ಈಗ ಅವರು 1271 ಕೋಟಿಗೆ ಬಂದುಬಿಟ್ಟಿದ್ದಾರೆ. 521 ಕೋಟಿ ರೂಪಾಯಿ ಬಾಕಿ ಇತ್ತು. ಆದಾಗ್ಯೂ MD ಅವರು ನಿವೃತ್ತ ನೌಕರರಿಗೆ ಒಂದು 250-300 ಕೋಟಿನೋ ಕೊಟ್ಬಿಟ್ರು ಅಂದರೆ ನಮಗೂ ಸರ್ಕಾರಕ್ಕೂ ವ್ಯತ್ಯಾಸ ಇರೋದು ಒಂದು 300 ಕೋಟಿ ರೂಪಾಯಿ. ಆ 300 ಕೋಟಿ ರೂಪಾಯಿಗೆ ನಾವು ಬೀದಿಗಿಳಿಬೇಕಾ ಅನ್ನೋದು ನಮ್ಮ ಚರ್ಚೆ ಇದ್ದಿದ್ದು. ಎರಡನೇ ವಿಷಯ, ನಮ್ಮ 1/1/24 ವಿಚಾರದಲ್ಲಿ 1/1/24ಕ್ಕೆ ನಮ್ಮ ಒತ್ತಾಯ ಏನಿದೆ ಅದು ಸಮಂಜಸವಾದ್ದು, ಸೂಕ್ತವಾದ್ದು. ಇವತ್ತು ಸರ್ಕಾರ 24ನೇ ಇಸ್ವಿ ಅಕ್ಟೋಬರ್ 9ನೇ ತಾರೀಕು ನಡೆದ ಸಭೆಯಲ್ಲಿ ರಾಮಲಿಂಗಾರೆಡ್ಡಿ ಅವ್ರು ಏನು ಹೇಳಿದ್ರು, ಮಿನಿಟ್ಸ್ ಕೂಡ ಆಗಿದೆ, ಇಲ್ಲಿ ವಿಧಾನಸೌಧದಲ್ಲೇ ಸಭೆ ಮಾಡಿದ್ರು. ಅವ್ರೇನು ಹೇಳಿದ್ರು, ನಾವು MD ಅವರು ಅನ್ಬುಕುಮಾರ್ ಇದ್ದರು, ಅವರು ಪ್ರಯಾಣ ದರ ಹೆಚ್ಚಳ ಆಗದೆ ವೇತನ ಪರಿಷ್ಕರಣೆ ಕಷ್ಟ ಸಾಧ್ಯ ಅಂತ ಹೇಳಿದ್ರು. 15% ಪ್ರಯಾಣ ದರ ಹೆಚ್ಚಳ ಮಾಡಿದ್ದಾರೆ. ಮತ್ತು ಪ್ರಯಾಣ ದರನ ನಿಗದಿ ಮಾಡೋದಕ್ಕೆ ಟ್ಯಾರಿಫ್ ಕಮಿಟಿನ ನೇಮಕ ಮಾಡಿದೆ ಸರ್ಕಾರ. ಅದರಿಂದ 1/1/24ರಿಂದ ಸರ್ಕಾರ ಒಂದು ಬಿಡಿಗಾಸು ಕೊಡಬೇಕಾಗಿಲ್ಲ. ಕಮರ್ಡ್ ಅನಂತ ಸುಬ್ರಾಯರು ಇದನ್ನು 10 ಸಲ ಹೇಳಿದ್ದಾರೆ. ಆದರೆ ಸರ್ಕಾರ ಇವತ್ತು ಯಾಕೆ 1/4/25 ಅಂತೇಳಿ ನಮ್ಮ ಕೈ ಕಟ್ಟಬೇಕು? ಇದಕ್ಕೆ ಅವ್ರ ಸಂಬಂಧ ಇರಲಿಲ್ಲ. ಮತ್ತು ಎರಡನೇದು, ಎಷ್ಟು ಪರ್ಸೆಂಟ್ ಕೊಡೋಕ್ಕಾಗುತ್ತೆ ನಮ್ಗೆ ಹೇಳ್ರಿ. ನಾವು 25 ಕೇಳಿದ್ದೀವಿ, 24.5ನಾ 24.75 ಕೊಡ್ರಿ. ಅದರಿಂದ ಇವತ್ತು ಒಂದು 250-300 ಕೋಟಿ ರೂಪಾಯಿಗೆ ನಾವು 1,25,00,000 ಜನನ ಬೀದಿಲಿ ಇಳಿಸೋ ತೀರ್ಮಾನ ಮಾಡಲಿಲ್ಲ. ಅದರಿಂದ ಇವತ್ತು ಜಂಟಿ ಕ್ರಿಯಾ ಸಮಿತಿ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಬಂದಿರತಕ್ಕಂಥ ನೌಕರರಿಗೆ ಬಂದಿರತಕ್ಕಂಥ ಸೌಲಭ್ಯಗಳನ್ನ ಲಾಭನ ಉಳಿಸ್ಕೊಂಡು ನಮ್ಮ ಹೋರಾಟವನ್ನು ಬರಬೇಕಾದ ಬಾಕಿಗೆ ಹೋರಾಟ ಮುಂದುವರಿಸಿದ್ದೀವಿ. ಆದ್ದರಿಂದ ಅಕಸ್ಮಾತ್ ಯಾರಿಗಾರು ಅಸಮಾಧಾನ ಆಗಿದ್ದರೆ ಬೇಸರ ಮಾಡ್ಕೋಬೇಡ್ರಿ, ಹೋರಾಟ ನಿರಂತರ. ಅಕಸ್ಮಾತ್ ಅನಂತ ಸುಬ್ರಾಯರಿಗೆ ಬೇಸರ ಮಾಡ್ಕೊಂಡಿದ್ದಿದ್ರೆ ಅವರು 60 ವರ್ಷ ಚಳವಳಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಅವರ ಒಂದು ಪರಿಸ್ಥಿತಿನ ಅವರು ಗರಡಿಯಲ್ಲಿ ತಯಾರಾದಂಥವ್ರು ನಾವು, ಅವ್ರ ಮಾರ್ಗದರ್ಶನದಲ್ಲಿ ಜಂಟಿ ಕ್ರಿಯಾ ಸಮಿತಿ ನಡೀತಾ ಇದೆ. ಅದರಿಂದ ಅವರಿಲ್ಲ ಅಂದರೂ ಕೂಡ ಇವತ್ತಿನ ಚಳುವಳಿ ಏನು ತೋರಿಸಿದೆ ಅಂದರೆ, ಅನಂತ ಸುಬ್ರಾಯರು ತೀರ್ಕೊಂಡ್ರು, ಹೋರಾಟ ಚಳುವಳಿಗೆ ಸಾವಿಲ್ಲ ಅನ್ನೋಂಥ ಒಂದು ಸಂದೇಶನ ಇವತ್ತಿನ ಒಂದು ಕಾರ್ಯಕ್ರಮ ಕೊಟ್ಟಿದೆ. ಅದು ನಮ್ಮ ದೊಡ್ಡ ಗೆಲುವು ಅಂಥೇಳಿ ನನ್ನ ಭಾವನೆ. ನಾನು ವಿಜಯಭಾಸ್ಕರ್ ಅಂತ, KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನ ಜಂಟಿ ಕಾರ್ಯದರ್ಶಿ ಮತ್ತು ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಒಬ್ಬ ಕಾರ್ಯಕರ್ತ. ಸರ್, ನಿರ್ಧಾರ ಏನಿಲ್ಲ. ನಿನ್ನೆವರೆಗೂ ಸಹ ಸರ್ಕಾರ ಯಾವುದೇ ಕಾರಣಕ್ಕೂ ಅಧಿಕೃತವಾಗಿ ಯಾವುದನ್ನು ಸಹ ಆರ್ಡರ್ ಮಾಡಿರಲಿಲ್ಲ. ನಿನ್ನೆ ರಾತ್ರಿ ಏನು 26 ತಿಂಗಳು ಮತ್ತು 1/3/25 ವೇತನ ಹೆಚ್ಚಳ ಮಾಡ್ತೀವಿ ಅಂತಕ್ಕಂಥದ್ದನ್ನು ಏನು ಮಾಡಿದ್ದಾರೆ, ಅದಾದಮೇಲೆ ಸಹ ನಾವು ಸಹ ಸ್ವಲ್ಪ ಕೂತು ನಿರ್ಧಾರ ಮಾಡ್ತಕ್ಕಂಥ ವಿಷಯವನ್ನು ಆಲೋಚನೆ ಮಾಡಿದ್ದೀವಿ. ಮತ್ತು ಮುಂದುವರೆದ ಭಾಗವಾಗಿ ನಾವು ಇದ್ಯಾವುದನ್ನು ಸಹ ಒಪ್ಪಿಲ್ಲ ಸರ್ಕಾರದ ಮುಂದೆ.
ಮಾನ್ಯ ವ್ಯವಸ್ಥಾಪನ ನಿರ್ದೇಶಕರು ಬಂದು ಮಾತಾಡಿದ್ದಾರೆ, ನಾವು ಯಾವುದು ಸಹ ಒಪ್ಪಿಲ್ಲ. ಹಾಗಾಗಿ ನಮ್ದು ಏನಿದೆ 38 ತಿಂಗಳ ಹಿಂಬಾಕಿ ಮತ್ತು 1124 ಅಂತಕ್ಕಂಥದ್ದು ಏನಿದೆ ಅದ್ರಲ್ಲಿ ರಾಜಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ ಕಳಿಸಿದ್ದೀವಿ. ಸರ್ಕಾರ ಮುಕ್ತವಾಗಿ ಬಾಗಿಲು ತೆರೆದಿರೋದ್ರಿಂದ ಒಂದು ಸನ್ಮಾನ್ಯ ಸಾರಿಗೆ ಸಚಿವರು ಮತ್ತು ಸಿದ್ದರಾಮಯ್ಯರ ಮೇಲೆ ಭರವಸೆ ಇಟ್ಟು ಈ ಮುಷ್ಕರವನ್ನು ವಾಪಸ್ ಪಡೆದು ಮಾರ್ಚ್ 2ರವರೆಗೂ ಸಹ ಗಡುವು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸರ್. ಮುಂದಿನ ಹೋರಾಟ ಮಾರ್ಚ್ 2ರ ಒಳಗಡೆ ನಮ್ಮನ್ನು ಕರೆದು ಇತ್ಯರ್ಥಪಡಿಸಲಿಲ್ಲ ಅಂತಂದರೆ ನಾವು ಮುಂದಿನ ಹೋರಾಟವನ್ನು ಹಮ್ಮಿಕೊಳ್ತೀವಿ ಸರ್. ಮಾರ್ಚ್ 2 ತನಕ ಗಡುವು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಏಕೆಂದರೆ ಅದು ಪೂರ್ಣವಾಗಿ ನಾವು ಏನು ಜಂಟಿ ಕ್ರಿಯಾ ಸಮಿತಿ ಏನು ಬೇಡಿಕೆಗಳನ್ನ ಇಟ್ಟಿತ್ತು ಅದು ಸರ್ಕಾರ ಕೊಟ್ಟಿಲ್ಲ ಮತ್ತು ಏಕಪಕ್ಷೀಯವಾಗಿ ಒಂದು ಆರ್ಡರ್ನ ಪ್ರಕಟಣೆ ಮಾಡಿದೆ. ಹಾಗಾಗಿ ನಮ್ಮನ್ನು ಮಾತುಕತೆ ಕರೆದು ನಮ್ಮ ಬೇಡಿಕೆಗಳನ್ನ ಇತ್ಯರ್ಥ ಮಾಡಿಲ್ಲ ಅಂತ ಹೇಳಿ ನಾವು ಕೇಳಿದ್ದು 38 ತಿಂಗಳ ಹಿಂಬಾಕಿ ವೇತನ ಅಂದರೆ ಅರಿಯರ್ಸ್ ಆಗಬೇಕು, ಪೇಮೆಂಟ್ ಆಗಬೇಕು ಅಂತ. ಅದನ್ನು ಸರ್ಕಾರ ಕೊಟ್ಟಿಲ್ದಿರ ಇನ್ನು 26 ತಿಂಗಳ ಅರಿಯರ್ಸ್ ಮಾತ್ರ ಒಪ್ಕೊಂಡಿದೆ ಕೊಡ್ತೀವಿ ಅಂತ. ಹಾಗಾಗಿ ಆಮೇಲೆ ಇನ್ನೊಂದು ವೇತನ ಪರಿಷ್ಕರಣೆ, ಇದು ವೇತನ ಪರಿಷ್ಕರಣೆ ಕೂಡ 2024 ಜನವರಿ 1ರಿಂದ ನಾವು ಕೇಳಿದ್ವಿ. ಅದು 2025 ಮಾರ್ಚ್ 1ರಿಂದ ಅಂತ ಹೇಳಿ ಸರ್ಕಾರ ಹೇಳಿದೆ. ಹಾಗಾಗಿ ನಾವು ಅದನ್ನು ಒಪ್ಕೊಳ್ಳೋಕ್ಕೆ ಪೂರ್ಣವಾಗಿ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ಮಾಡಿದೆ.